ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಕೆಂಬಾವಿ ಪುರಸಭೆ ಅಧಿಕಾರಿಗಳಿಂದಲೇ ನಿರ್ಲಕ್ಷ್ಯಕ್ಕೊಳಗಾದ ವಾರ್ಡ್ ನಂಬರ್ 13 ಕುಂಬಾರ ಓಣಿ. ಕೆಂಬಾವಿ ಪುರಸಭೆ ಅಧಿಕಾರಿಗಳಿಂದ ಕುಂಬಾರ ಓಣಿ ವಾರ್ಡ್ ನಂಬರ್ 13ರಲ್ಲಿ ಸುಮಾರು 3 ವರ್ಷಗಳಿಂದ ನೀರು ಇಲ್ಲದೆ ಕುಡಿಯುವ ನೀರಿಗಾಗಿ ನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಕೆಂಬಾವಿ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನೀರಿಗಾಗಿ ಪರದಾಡುವಂತಾಗಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೆಂಬಾವಿ ವಾರ್ಡ್ ನಂಬರ್ 13 ಕುಂಬಾರರ ಓಣಿ ಜನರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕಂದ್ರೆ ನೀರಿಗಾಗಿ ದಿನನಿತ್ಯ ಪರದಾಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಅಧಿಕಾರಿಗಳಿಗೆ ಎಷ್ಟು ಸಲ ಮನವಿ ಮಾಡಿಕೊಂಡ್ರು ಮತ್ತು ಮನವಿ ಪತ್ರ ಕೊಟ್ಟರು ಅಧಿಕಾರಿಗಳು ಕೇರ್ ಮಾಡ್ತಿಲ್ಲ. ಇಂತಹ ಲಜ್ಜೆಗೆಟ್ಟ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಕುಂಬಾರ ಓಣಿಯ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಅಧಿಕಾರಿಯೊಬ್ಬರು ನೀವು ಸರಿಯಾಗಿ ಟ್ಯಾಕ್ಸ್ ಕಟ್ಟುವುದಿಲ್ಲ, ಅದಕ್ಕಾಗಿ ನಿಮಗೆ ನೀರಿನ ಅನುಕೂಲ ಮಾಡಿಕೊಡಲು ಸಾಧ್ಯವಿಲ್ಲ ಎಂದು ಹಾರಿಕೆ ಉತ್ತರವನ್ನ ನೀಡಿದ್ದಾರೆ. ತುಂಬಾ ತೊಂದರೆ ಆಗೈತ್ರಿ. ನಮ್ಗೆ ಅಡಿಗೆ ಮಾಡಕ್ ನೀರಿಲ್ಲ, ಕುಡಿಯಾಕು ನೀರಿಲ್ಲ. ಚಿಕ್ಕ ಮಕ್ಕಳೆಲ್ಲ ಬಿಂದಿಗೆ ತಗೊಂಡು ಚರಿಗೆ ಹಿಡ್ಕೊಂಡು ಸಹಿತ ಅಲ್ಲಿ ಇಲ್ಲಿ ಹೋಗಿ ನೀರು ತುಂಬ್ಕೊಂಡ್ ಬರ್ತಾರ. ಕುಂಬಾರ ಓಣಿ ಜನರು ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಇಲ್ಲಿ ಬದುಕ್ತಿದ್ದಾರೆ. ವಾರ್ಡ್ ನಂಬರ್ 13 ಕುಂಬಾರರ ಓಣಿ ಅಧಿಕಾರಿಗಳು ಬಂದು ನೋಡುವುದು, ಸರ್ವೆ ಮಾಡುವುದು, ಇದನ್ನ ಬಿಟ್ಟು ಬೇರೆ ಏನು ಮಾಡ್ತಿಲ್ಲ. ಕುಂಬಾರ ಓಣಿ ಜನರು ಕುಡಿಯುವ ನೀರಿಗಾಗಿ ಹೋರಾಟ ಮಾಡುವುದು ಯಾವಾಗ ನಿಲ್ಲುತ್ತದೆ ಎಂದು ಕಾದ್ ನೋಡಬೇಕಾಗಿದೆ. ಅಧಿಕಾರಿಗಳು ಕುಂಬಾರ ಓಣಿ ಜನರ ಜೊತೆ ಅವರ ಜೀವನದ ಜೊತೆ ಚಲ್ಲಾಟ ಆಡ್ತಿದ್ದಾರೆ. ಇದರಿಂದ ಬೇರೆ ವಾರ್ಡ್ಗೆ ಹೋಗಿ ನೀರು ತರುವಂತಾಗಿದೆ. ಪುರಸಭೆಗೂ ಕೊಟ್ಟಿವಿ, ಎಲ್ಲ ಕೊಟ್ಟರು ಯಾರು ಏನೆಲ್ಲ ಬರ್ತಾರ, ನೋಡ್ತಾರ, ಹೋಗಿ ಬರ್ತಾರ. ಆ ವಾರ್ಡ್ ನಲ್ಲಿ ಕೂಡ ಸರಿಯಾಗಿ ನೀರು ಬರದೇ ಇರುವ ಕಾರಣ ಅವರು ಕೂಡ ನಮ್ಮನ್ನ ಒಂದೇ ರೀತಿಯಾಗಿ ನೋಡ್ತಾರೆ. ಆದ್ರೆ ದಿನನಿತ್ಯ ಕೂಲಿ ಹೋಗುವ ಕಾರ್ಮಿಕರು ಕೆಲಸ ಬಿಟ್ಟು ನೀರಿಗಾಗಿ ಅಲೆಯುವಂತಾಗಿದೆ. ಕುಂಬಾರ ಓಣಿಯ ಜನರು ಅದೆಷ್ಟೋ ಬಾರಿ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಕರುಣೆ ತೋರಿಸದ ಲಜ್ಜೆಗೆಟ್ಟ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಜಿಲ್ಲಾಧಿಕಾರಿಗಳು ನೀವಾದ್ರೂ ಕುಂಬಾರ ಓಣಿ ಜನರ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತೀರಾ ಎಂದು ನಂಬಿ ಕೂತಿದ್ದಾರೆ. ನೀವಾದ್ರೂ ಸ್ವಲ್ಪ ಕರುಣೆ ತೋರಿಸಿ. ಶಾಲಾ ಮಕ್ಕಳು ಸ್ಕೂಲಿಗೆ ಹೋಗೋದನ್ನ ಬಿಟ್ಟು ನೀರು ತರುವ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಈಗಿನ ಕಾಲದಲ್ಲಿ ಬದುಕುವುದೇ ಕಷ್ಟ. ಇಂಥ ಪರಿಸ್ಥಿತಿಯಿಂದಾಗಿ ಜನಗಳು ಸ್ವಾಭಿಮಾನ ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗ್ತಿದೆ. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ನಮ್ಗ ನೀರಿಂದು ತೊಂದ್ರೆ ಬಾಳ ಇದ್ರಿ. ಈ ವಾರ್ಡ್ನ್ಯಾಗ ಎಲ್ಲಾರು ವಯಸ್ಸಾದವ್ರದಿ, ಮಂಡಿ ನೋವು ಇದ್ದವ್ರದಿ, ಸಣ್ಣ ಸಣ್ಣ ಮಕ್ಳಿದ್ದವ್ರು ಸ್ವಲ್ಪ ಮಂದಿ ಕೂಲಿ ಕೆಲಸಕ್ಕೆಲ್ಲ ಹೊರಗೆ ಹೋಗ್ಬಿಡ್ತಾರ. ನಮ್ಗೇನು ನೀರು ಇಲ್ಲಿ ಸುಮ್ಮನೆ ದಾರ ಬಂದಂಗೆ ಬರ್ತದೆ ನೀರು ಅಷ್ಟೇ. ಈ 3 ವರ್ಷಗಳಿಂದ ತುಂಬಾ ತೊಂದರೆ ಅನುಭವಿಸಾಕತ್ತೀವಿ ನಾವು. ನೀರು ಬರುವಂಗ ಮಾಡಿ ನಾವು DC ಸಾಹೇಬರಿಗೂ ಮನವಿ ಕೊಟ್ಟಿವಿ, AC ಸಾಹೇಬರಿಗೆ ಮನವಿ ಕೊಟ್ಟಿವಿ, ಇಲ್ಲಿ ಪುರಸಭೆಗೂ ಕೊಟ್ಟಿವಿ, ಎಲ್ಲ ಕೊಟ್ಟರು ಯಾರು ಏನೆಲ್ಲ ಬರ್ತಾರ, ನೋಡ್ತಾರ, ಹೋಗಿ ಬರ್ತಾರ, ನೋಡ್ತಾರ. ತುಂಬಾ ತೊಂದರೆ ಆಗೈತ್ರಿ. ನಮ್ಗೆ ಅಡಿಗೆ ಮಾಡಕ್ ನೀರಿಲ್ಲ, ಕುಡಿಯಾಕು ನೀರಿಲ್ಲ. ಚಿಕ್ಕ ಮಕ್ಕಳೆಲ್ಲ ಬಿಂದಿಗೆ ತಗೊಂಡು ಚರಿಗೆ ಹಿಡ್ಕೊಂಡು ಸಹಿತ ಅಲ್ಲಿ ಇಲ್ಲಿ ಹೋಗಿ ನೀರು ತುಂಬ್ಕೊಂಡ್ ಬರ್ತಾರ. ವಯಸ್ಸಾದವ್ರ ಎಲ್ಲಿ ತರಬೇಕು ನೀರು? ಸ್ವಲ್ಪ ನೀವು ಇದು ಮಾಡಿಂದ ನಮ್ಗ ಕರುಣೆ ತೋರಿಸಿ ಇಲ್ಲಿ ನೀರ ನಮ್ಗ ಅಡಿಗೆಗೆ, ಸ್ನಾನಕ್ಕ ಎಲ್ಲದಕ್ಕೂ ಬರುವಂಗ ನೀವು ಸ್ವಲ್ಪ ನಮ್ಗೆ ಮಾಡಿ ಕೊಟ್ರಿ ಅಂದ್ರ ತುಂಬಾ ಉಪಕಾರ ಆಗ್ತದ ನೋಡ್ರಿ. ನಿಮ್ಮ ಹೆಸರು? ನಾವು ಜಯಶ್ರೀ ಹಿರೇಮಠ. ನೀರೇ ಬರೋದಿಲ್ರಿ. ಎಲ್ಲ ಮುಚ್ಚಿ 13ನೇ ವಾರ್ಡು ನಮ್ ನೀರೇ ಬರೋದಿಲ್ಲ. ಕುಂಬಾರ ಓಣಿ ಯಾವ ಓಣಿಗೂ ಆದ್ರೂ ನೀರ್ ಕೊಡವಲ್ರಿ. ಎಲ್ಲಿ ಬರವಲ್ರಿ ನೀರೇ. ಕುಡಿಯೋ ನೀರು ನಮ್ಗೆ 3 ವರ್ಷದಿಂದ ಇಲ್ಲ. ಈಗ ಪೂರಾ ಬಡ್ಡಿಗೆ ಇಲ್ರಿ 2 ತಿಂಗಳದಾಗ. ಎಲ್ಲರಿಗೂ ಕೊಟ್ರಿ ಏನ್ರಿ ಮನವಿ ಪತ್ರ? ಎಲ್ಲ ಕೊಟ್ಟಾರ್ರಿ. ಎಲ್ಲೆಲ್ಲಿ ಪಂಚಾಯತ್ ಎಲ್ಲ ಸುಡ್ಕೊಡ್ತಾರೆ. ಎಲ್ಲ ತಹಸೀಲ್ದಾರ್ ಮತ್ ಏನ್ ಮಾಡ್ತೀರಿ? ಏನ್ ಬಡ್ಡಿಗೆ ಬರ್ತಲ್ಲ. ಎಷ್ಟು ಮೋಟರ್ ಸುಟ್ಟತಾವ, ಇದನ್ನ ಆತಾವ. ದಿನ ಮುಂಜಾನೆ ಎಷ್ಟು ಗೋಡ್ಬೇಕು ನೀರಿಗೆ, ಬಡ್ಡಿಗೆ ನೀರು ಯಾವ ಒಣಿ ಬಿಟ್ಟು ಬರೋವ್ರು ಬಿಟ್ಬಿಟ್ಟು ಏನ್ ಮಾಡೋ? ಎಲ್ಲಾದ್ರೂ ಕೊಡಂಗ್ ನಾಯಿ ಮಾಡಂಗ್ ಮಾಡ್ತಾರ. 2 ಮೋಟರ್ ಹಚ್ತಾವ, 5 ಒಣಿ ಬರ್ತಾವ, ಅಲ್ಲಿಗೂ ಬರೋದು. ನಾಯಿ ಮಾಡಕ ಇರ್ಬೇಕು, ಒಣಿಗೂ ಬರೋದಲ್ಲ, ನಿಮ್ಗೆ ಬರೋದು, ಯಾರಿಗೆ ಬರ್ತಾವ? ದಯವಿಟ್ಟು ಎಲ್ಲರೂ ಇಷ್ಟು ಮಂದಿದ ಮನವಿ ಕೇಳಕ್ಕೆ ಅವ್ರಿಗೆ ನಾ ಕೂಡ ಹೆಚ್ಚಿಗೆ ಎಲ್ಲಿನ ಕುಡಿಯೋ ನೀರೇ ಇಟ್ಟ. ಕುಂಬಾರ ಓಣಿಗೆ ಕುಡಿಯೋ ನೀರಿಲ್ಲ. ಯಾರ ನಿಮ್ ಮನವಿನ ಯಾರನ್ನು ಬಂದು ಕೇಳಿಲ್ಲೇನ್ರಿ ಇಲ್ಲಿ ತಾನ? ಎಲ್ಲ ಬಂದ್ ದಿನ ಬಂದ್ ನೋಡತ್ರಲ್ಲ, ನಾಳೆ ಗಿಡ್ಗೆ ಬೋರ್ ಹಾಕ್ತಿವಿ ಅಂತ ಕುಡಿಯೋ ನೀರಿಲ್ಲ. ಎಷ್ಟೋ ಸಾವಿರ ಕೋಟಿ ಖರ್ಚು ಮಾಡಿದ್ದು ಫಿಲ್ಟರ್ ನೀರ್ ಬರ್ತಾವ ಅಂತ ಹೇಳ್ತಾರ. ನೀವೇನ ಹೇಳ್ತೀರಿ ಅದಕ್ಕೆ? ಅಲ್ರಿ 3 ವರ್ಷದಿಂದ ಭರವಸೆನೇ ಆಗ್ಯದ. ಅದು ಭರವಸೆ ಸುಳ್ಳೇ ಆಗ್ಲಕೈತಿ. ಆ ಫಿಲ್ಟರ್ ನೀರನ್ನ ಎಲ್ಲಿ ಬರ್ತಾವ? ಕಲ್ಲಿ ನೀ ಹೇಳ್ತಾರಲ್ಲ, ಯಾವ ವರ್ಷ ಆಯ್ತಂತ 2 ಸರಿ ಬಂದಂತ ಬಿಲ್ ಎತ್ಕೊಂಡ್ ತಿಂದಾರ ತಾವು. ಎಲ್ಲಿ ಬರ್ತಾವ? ಯಾವ ಸ್ನಾನಕ್ಕ, ಪಾತ್ರೆ ತೊಳ್ಯಾಕ, ಅಡಿಗೆಗೆ ಎಲ್ಲಕ್ಕೂ ನೀರ್ ಬೇಕೇ. ಯಾವ ನೀರು ಇಲ್ಲೇ ಇಲ್ಲ. ಅದಿಟ್ಟು ಬಾಯಿ ಬಿಟ್ರ ಅಂದ್ರೆ ಮೈ ತಕೊಳಕ, ಅದಿಟ್ಟು ಬಾಯಿ ಬಿಟ್ರ ಅದನ್ನಿಲ್ಲ ಇದನ್ನಿಲ್ಲ.
ಬರ್ತಾರ ಓದ್ತಾರ ನೋಡ್ತಾರ ಓದ್ತಾರ. ಬಂದಿಲ್ಲ ಅಂತಲ್ರಿ ಮನೆಗೆ ಬಂದಾರ ಬರ್ತಾರ ನೋಡ್ತಾರ ಅದಕ್ಕೆ ಯಾವ್ದು ಒಂದನ್ನು ಕ್ರಮ ಕೈಗೊಂಡಿಲ್ಲ. ಓಟ್ ಬಿಟ್ಟು ಇನ್ನೊಂದು ಯಾವ್ದಕ್ಕೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕಲ್ಲ ಅವರು, ಅದನ್ನ ಮಾಡ್ಬೇಕು ಮೊದಲು. ಅದೇ ಇಲ್ಲ ಅಂದಾಗ ಹೆಂಗೆ? ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.